ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಗೆಳೆಯರೆ. ಈ ದಿನ ಏನಪ್ಪ ಅಂದ್ರೆ ಸ್ನೇಹಿತರೆ, ಮತ್ತೆ ಈ ಶುಂಠಿ ಬೆಳೆಗಳಲ್ಲಿ ಫೈರಿಕ್ಯುಲೇರಿಯಾ ರೋಗ ಯಾಕೆ ಕಂಡು ಬರ್ತೈತಿ ಮತ್ತು ಶುಂಠಿ ಬೆಳೆಗೆ ಇನ್ನೊಂದು ರೋಗಪ್ಪ ಏನಪ್ಪ ಅಂತಂದ್ರೆ ಎಲೆ ಚುಕ್ಕಿ ರೋಗ ಮತ್ತು ಬಾಡು ಕಳೆ, ಇವುಗಳು ಯಾಕೆ ಕಂಡು ಬರ್ತಾವು ಮತ್ತು ನಾವು ಮಾಡುವಂಥ ಅವೈಜ್ಞಾನಿಕ ಕ್ರಮದಿಂದ ಈ ಮತ್ತೆ ಹರಡುವಂಥ ಚಾನ್ಸ್ ಇರ್ತೈತಿ. ಅವುಗಳನ್ನ ಯಾವ ರೀತಿ ಹೋಗಲಾಡಿಸ್ಬೇಕು, ಇವುಗಳನ್ನ ಯಾವ ಕ್ರಮದಿಂದ ಶುಂಠಿ ಬೆಳೆಗಳಿಂದ ಈ ರೋಗದಿಂದ ಹತೋಟಿ ತರಬೇಕು ಎನ್ನುವುದರ ಬಗ್ಗೆ ಒಂದು ವಿಡಿಯೋ ಮಾಡೋ ಮುಖಾಂತರ ನಮ್ಮ ರೈತ ಮಿತ್ರರಿಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಗೆಳೆಯರೆ. ಶುಂಠಿ ಬೆಳೆಗಳಿಗೆ ಆಗಾಗ ಕಂಡು ಬರುತ್ತಿರುವ ಈ ಎಲೆ ಚುಕ್ಕೆ ರೋಗ ಮತ್ತು ಫೈರಿಕ್ಯುಲೇರಿಯಾದಿಂದ ಮುಕ್ತಿ ಹೊಂದಬೇಕಂತಂದ್ರೆ ಈ ವಿಡಿಯೋನ ಸಂಪೂರ್ಣ ನೋಡಿ. ಮತ್ತು ಹಾಗೆ ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋಕ್ಕೊಂದು ಲೈಕ್ ಇರಲಿ ಅಂತ ಹೇಳ್ಕೊಂಡು ಬನ್ನಿ ಗೆಳೆಯರೆ. ಈ ಫೈರಿಕ್ಯುಲೇರಿಯಾದಿಂದ ಮತ್ತು ಎಲೆ ಚುಕ್ಕೆ ರೋಗದಿಂದ ಪದೇ ರೈತರಿಗೆ ಕಾಡುವಂಥ ಈ ರೋಗನ ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಬನ್ನಿ, ವಿಡಿಯೋನ ಸಂಪೂರ್ಣ ನೋಡಿ. ಸ್ನೇಹಿತರೆ, ನಾನು ಮೊದಲೊಮ್ಮೆ ಈ ಫೈರಿಕ್ಯುಲೇರಿಯಾ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಮತ್ತು ಎಲೆ ಚುಕ್ಕೆ ರೋಗದ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆವಾಗ ಏನಾಗಿತ್ತು ಅಂದರೆ ಗೆಳೆಯರೆ, ಹೆಚ್ಚಿಗೆ ಮಳೆ ಇದ್ದಿದ್ದ ಕಾರಣದಿಂದ ಈ ಔಷಧಿಗಳನ್ನು ಸಿಂಪರಣೆ ಮಾಡಿದಾಗ ನನಗೆ ಕಡಿಮೆ 100% ರಿಸಲ್ಟ್ ಸಿಕ್ಕಿದ್ದಿಲ್ಲ. ಯಾಕಪ್ಪ ಅಂದ್ರೆ ರಿಸಲ್ಟ್ ಸಿಗಲಿಲ್ಲ ಅಂತಂತ ಅದು ಒಂದು ಕಾರಣನೂ ಇದೆ ಗೆಳೆಯರೆ. ಪದೇ ಹೆಚ್ಚಿಗೆ ಮಳೆ ಆಗ್ತಾ ಇತ್ತು. ಆ ಕಾರಣದಿಂದ ನಮ್ಗೆ ಸ್ವಲ್ಪ ರಿಸಲ್ಟ್ ಬರೋದು ಸ್ವಲ್ಪ ಕಡಿಮೆ ಆಗಿತ್ತು. ಈಗ ನೋಡಿ ಗೆಳೆಯರೆ, ಈಗ ಮಳೆ ಕಡಿಮೆ ಆಗಿದೆ ಮತ್ತು ನಾನು ಔಷಧಿ ಸಿಂಪರಣೆ ಮಾಡಿದಾಗ ಅಲ್ಲೇ ಸ್ವಲ್ಪ ಈ ಫೈರಿಕ್ಯುಲೇರಿಯಾ ಅಥವಾ ಈ ಎಲೆ ಚುಕ್ಕೆ ರೋಗ ಕಂಡು ಬರ್ತಾ ಇತ್ತು. ಅದಕ್ಕಾಗಿ ನಾನು ನೋಡೋದಾದ್ರೆ ಒಂದು 8 ದಿನಗಳ ಹಿಂದೆ ಇಲ್ಲಿ ಮೇಲ್ ಕಾಣಿಸುವಂಥ ಎಲ್ಲ ಔಷಧಿಗಳನ್ನ, ಫಂಗಿಸೈಡ್ ಆಗಲಿ, ಇದು ಸಾಪ್ ಆಗಲಿ, ಈ ಫೈರಿಕ್ಯುಲೇರಿಯಾದ ಬರುವಂಥ ಈ ಕ್ರಾಪ್ ಜಿಂಜರ್ ಆಗಲಿ, ಇವುಗಳನ್ನ ನಾನು ಈಗ ಮಳೆ ಕಡಿಮೆ ಆಗಿದೆಯಲ್ಲ ಸ್ನೇಹಿತರೆ, ಈಗ ನಾನು ಸರಿಯಾದ ಕ್ರಮವಾಗಿ ನಾನು ಈ ಬೆಳೆಗೆ ಈಗ ನೋಡ್ತಾ ಇದ್ದಿಲ್ಲ ಗೆಳೆಯರೆ, ಇದನ್ನ ಸ್ಪ್ರೇ ಮಾಡಿಕೊಂಡು ಬಂದೆ. ನಾನು ಪ್ರತಿ 15 ದಿನಕ್ಕೊಮ್ಮೆ ಅಥವಾ 12 ದಿನಕ್ಕೊಮ್ಮೆ ಇದನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಗೆಳೆಯರೆ. ಈಗ ಸ್ವಲ್ಪ ನನಗೆ 100ರಲ್ಲಿ ಒಂದು 50 ಭಾಗ ಈ ಫೈರಿಕ್ಯುಲೇರಿಯಾ ರೋಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತು ಹಾಗೆ ಮತ್ತು ಫೈರಿಕ್ಯುಲೇರಿಯಾ ರೋಗದ ಜೊತೆಗೆ ಮತ್ತು ಈ ಫಂಗಿಸೈಡ್ ಅಂತಾರಲ್ಲ ಗೆಳೆಯರೆ, ಇದೊಂದು ಎಲೆ ಚುಕ್ಕಿ ರೋಗ. ಈ ಎಲೆ ಚುಕ್ಕಿ ರೋಗ ಈಗ ಯಾಕೆ ಕಂಡುಬರ ಅಂತಂದ್ರೆ, ಈ ಜಾಸ್ತಿ ಮಳೆ ಆಗಿದ ಕಾರಣದಿಂದ ಇದೊಂದು ಫಂಗಿಸೈಡ್ ಅಥವಾ ಈ ಎಲೆ ಚುಕ್ಕಿ ರೋಗ ಹೆಚ್ಚಿಗೆ ಕಂಡು ಬರ್ತೈತಿ ಗೆಳೆಯರೆ. ಈಗ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಕಂಡು ಬರ ಅಂತೈತಿ. ಯಾಕೆ ಕಾರಣಪ್ಪ ಅಂತಂದ್ರೆ, ಈಗ ವರ್ಷಕ್ಕಿಂತ ಪ್ರತಿಶತ 30% ಜಾಸ್ತಿ ಮಳೆಗಾಲ ಆಗಿದೆ. ಮೊದಲು ಏನಾಗ್ತಿತ್ತಂದ್ರೆ 125ರಿಂದ 140 ದಿನದೊಳಗೆ ಮಳೆ ಕಡಿಮೆ ಆಗಿಬಿಡ್ತಿತ್ತು. ಮಳೆ ಕಡಿಮೆ ಆದಾಗ ನಮ್ಗೆ ಶುಂಠಿ ಬೆಳೆಗೆ ಈ ಎಲೆ ಚುಕ್ಕೆ ರೋಗ ಸ್ವಲ್ಪ ಕಡಿಮೆ ಕಾಣಿಸ್ತಿತ್ತು. ಈ ವರ್ಷ ಅದೇ ಹೇಳಿದ್ನೆಲ್ಲ ಗೆಳೆಯರೆ, ಮಳೆ ಜಾಸ್ತಿ ಆಗಿದ್ದರಿಂದ ಎಲೆ ಚುಕ್ಕೆ ರೋಗ ಜಾಸ್ತಿ ಕಂಡು ಬರ್ತೈತಿ. ಇದು ಗೆಳೆಯರೆ, ಇದು ಏನಾಗ್ತದಪ್ಪ ಅಂತಂದ್ರೆ, ಭೂಮಿ ಒಳಗಿನ ಕ್ಯಾಲ್ಸಿಯಂ ಕಡಿಮೆ ಆಗಿದ್ದರಿಂದ ಮತ್ತು ಇದು ಏನಪ್ಪ ಅಂತಂದ್ರೆ, ಈ ಭೂಮಿ ಒಳಗಿನ ಶಿಲೀಂಧ್ರ ಹೆಚ್ಚಿಗೆ ಆಗಿ ಇದು ನಮಗೆ ಎಲೆ ಚುಕ್ಕೆ ರೋಗ ಕಂಡು ಬರ್ತೈತಿ. ಇದು ಮತ್ತು ಎಲೆ ಚುಕ್ಕಿ ರೋಗ ಕಂಡು ಬಂದರೆ ಬೇಗನೆ ನಾವು ಇದಕ್ಕೆ ಈ ಫಂಗಿಸೈಡ್ ಔಷಧಿಗಳನ್ನ ಸರಿಯಾದ ಕ್ರಮವಾಗಿ ಇದನ್ನು ಸ್ಪ್ರೇ ಆಗಲಿ, ಡ್ರಂಚಿಂಗ್ ಮಾಡಿದ್ರೆ ಇದನ್ನು ಹೋಗಲಾಡಿಸ್ಬೋದು ಗೆಳೆಯರಿ. ಈ ಫಂಗಿಸೈಡ್ಗೆ ಈ ಔಷಧಿಗಳು ಯಾವಪ್ಪ ಅನ್ನೋದಾದರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಗೆಳೆಯರೆ, ಮತ್ತು ಸ್ಕ್ರೀನಲ್ಲಿ ಕಾಣುವಂಥ ಔಷಧಿಗಳನ್ನು ಸಿಂಪಡಣೆ ಮಾಡ್ಬೋದು ಗೆಳೆಯರೆ. ಮತ್ತು ನಿಮ್ಮಲ್ಲಿ ಭೂಮಿಯ ಲಕ್ಷಣಗಳನ್ನ ಮತ್ತು ಈ
ಈ ಮಣ್ಣಿನ ಪರೀಕ್ಷೆ ಮಾಡಿಸಿರ್ತಿರಲ್ಲ ಗೆಳೆಯರೆ, ಅದೇ ಮಣ್ಣಿನ ಪರೀಕ್ಷೆ ಆದ ನಂತರ ಅವರು ನಿಮ್ಮ ಆಗ್ರೋ ಕೇಂದ್ರಗಳಲ್ಲಿ ಕೃಷಿ ಕೇಂದ್ರಗಳಲ್ಲಿ ಆಗಲಿ ಯಾವ ಔಷಧಿ ಕೊಡ್ತಾರೋ ಅದೇ ಔಷಧಿನ ಸ್ಪ್ರೇ ಮಾಡಿರಿ. ಈಗ ನಾ ಮಾಡಿರುವಂಥ ಔಷಧಿಗಳನ್ನ ಇವನು ಯಾಕೆ ಇವು ಸ್ಪ್ರೇ ಮಾಡಿಸಿದ್ದೀನಪ್ಪ ಅಂತಂದ್ರೆ, ನಾನು ಭೂಮಿ ಮಣ್ಣನ್ನು ಪರೀಕ್ಷೆ ಮಾಡಿದ್ದೆ. ನನಗೆ ಕೃಷಿ ವಿಜ್ಞಾನಿಗಳು ಅವರು ಯಾವ ಔಷಧಿಗಳನ್ನು ನನಗೆ ಹೇಳಿದರೆ ಅದೇ ಔಷಧಿಗಳನ್ನ ಸ್ಪ್ರೇ ಮಾಡಿದ್ದೀನಿ. ಈಗ ನೋಡಿ, ಈಗ ನನಗೆ ಅದು ಸ್ಪ್ರೇ ಮಾಡಿಂದ ಸ್ವಲ್ಪ ನನಗೆ ಫಂಗಿಸೈಡ್ ಆಗಲಿ ಈ ಎಲೆ ಚುಕ್ಕಿ ರೋಗ ಕಡಿಮೆ ಆಗ್ತಾ ಬರ್ತಾ ಇದೆ ಗೆಳೆಯರೆ. ಈಗ ಬಿಸಿಲು ಇದೆ, ಹೀಗಾಗಿ ನಾವು ಸ್ಪ್ರೇ ಮಾಡುವಂಥ ಔಷಧಿಗಳು ಈ ಸೊಂಟೆ ಬೆಳೆಗಳಿಗೆ ಹೊಂದ್ಕೊಳ್ತಾವಂತ ನಾನು ಈಗ, ಮತ್ತು ಸೊಂಟೆ ಬೆಳೆನೂ ನಮ್ಗೆ ಸರಿಯಾಗಿ ಬರ್ತಾ ಇದೆ ಮತ್ತು ಆರೋಗ್ಯಕರವಾಗಿ ಬರ್ತಾ ಇದೆ. ಮತ್ತು ಇನ್ನೊಂದು ಹೇಳೋದಾದರೆ ಸ್ನೇಹಿತರೆ, ಇದೊಂದು ಬಾಡುಕೊಳೆ. ಇದು ಬಾಡುಕೊಳೆ ಅಲ್ಪ ಹೊಲಗಳಲ್ಲಿ ಇದು ಕಂಡು ಬರ್ತಾ ಇದೆ. ಇದನ್ನ ಕಂಡು ಬಂದರೆ ಇದನ್ನ ಈ ಫಂಗಿಸೈಡ್ ಆಗಲಿ ಇದು ಒಂದು ಯಾವ ರೀತಿ ಯಾವ ಅಂಶ ಕಡಿಮೆ ಆದ್ರೆ ಬರ್ತೈತಪ್ಪ ಅಂದರೆ, ಇದು ಕ್ಯಾಲ್ಸಿಯಂ ಅಥವಾ ಈ ಭೂಮಿ ಒಳಗೆ ಸುಣ್ಣದ ಅಂಶ ಕಡಿಮೆ ಆದರೆ ಇದೊಂದು ಬಾಡುಕೊಳೆ ಬರ್ತೈತಿ. ಇದನ್ನು ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ ನಿಮ್ಮಲ್ಲಿರುವ ಆಗ್ರೋ ಕೇಂದ್ರಗಳಲ್ಲಿ ಇದನ್ನು ಈ ರೀತಿ ನಮಗೆ ಆಗಿದೆ ಅಂತ ಹೇಳಿದರೆ ಈ ಫಂಗಿಸೈಡ್ ಔಷಧಿಗಳನ್ನ ಮತ್ತು ಈ ಬಾಡುಕೊಳೆಗಳ ಔಷಧಿಗಳನ್ನ ನಿಮ್ಮ ಭೂಮಿಗೆ ಅನುಗುಣವಾಗುವಂತೆ ಔಷಧಿಗಳನ್ನ ತೊಗೊಂಡು ಬಂದು ಅವ್ರಿಗೆ ಯಾವ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ಬೇಕಂತಾರೆ ಆ ರೀತಿ ಸಿಂಪಡಣೆ ಮಾಡಿದರೆ ಸ್ನೇಹಿತರೆ ಇದನ್ನು ಬಾಡುಕೊಳೆನೂ ಸಂಪೂರ್ಣ ನಿರ್ಮೂಲನೆ ಮಾಡ್ಬೋದು ಗೆಳೆಯರೆ. ಅದಕ್ಕಾಗಿ ಗೆಳೆಯರೆ, ಈಗ ನಾವು ಫಂಗಿಸೈಡ್ ಆಗಲಿ ಇದು ಫೈರಿಕ್ಯುಲರಿ ಆಗಲಿ ಇದು ಬಾಡುಕೊಳೆಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು ಗೆಳೆಯರೆ. ಇದನ್ನ ನಿರ್ಮೂಲನೆ ಬೇಕಾದ್ರೆ ನಾ ಮೊದಲು ಹೇಳಿದಾಗೆ ಇದು ಯಾಕೆ ಬರ್ತೈತಿ, ಇದು ಯಾವ ಶಿಲೀಂಧ್ರಗಳಿಂದ ಬರ್ತೈತಿ ಅನ್ನೋದ್ರ ಬಗ್ಗೆ ಹಿಂದೊಮ್ಮೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ಸ್ವವಿವರವಾಗಿ ವಿಡಿಯೋ ಒಳಗೆ ಎಲ್ಲ ವಿಷಯಗಳನ್ನ ಯಾವ ಪ್ರಮಾಣ 7 ಕಾರಣಗಳನ್ನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ಹಿಂದೊಮ್ಮೆ ಒಂದ್ಸಲ ನೋಡಿಕೊಂಡ್ರೆ ಯಾವ ರೀತಿಲಿಂದ ನಮ್ಗೆ ಈ ಫಂಗಿಸೈಡ್ ಅನ್ನೋದು ನಿಮಗೂ ಗುರ್ತಾಗ್ತೈತಿ ಮತ್ತು ಯಾವ ಕ್ರಮಬದ್ಧವಾಗಿ ನಾವು ಔಷಧಿಗಳನ್ನ ಹೊಡಿಬೇಕು ಅನ್ನೋದು ಅದರಾಗ ಎಲ್ಲ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋನ ನೋಡಿ ಮತ್ತು ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ, ಈ ವಿಡಿಯೋನ ನೋಡೋದಕ್ಕೆ ಸಮಯ ಕೊಟ್ಟಿದ್ದಕ್ಕಾಗಿ ಮತ್ತು ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.